ನಮಸ್ಕಾರ ಎಲ್ರಿಗೂ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನಲ್ಲಿದ್ದೀವಿ. ಸೊ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೆಲ್ಲ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇನ್ನೂ ನಮ್ಮ ಜೊತೆ ಇದ್ದಾರೆ, ಅವ್ರೆಲ್ಲರ ಕೈಲೂ ನಿಮ್ಮ ವಿಶ್ ಮಾಡಿಸ್ತೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಇನ್ನೇನೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸಣ್ಣ ಪುಟ್ಟ ಸೆಲೆಬ್ರೇಷನ್ ಅಷ್ಟೇ ನಮ್ಮದೆಲ್ಲ. ಸೊ ನೀವೆಲ್ಲರೂ ನೋಡ್ಬೋದು. ಸೊ ಕೀಪ್ ವಾಚಿಂಗ್ ಗಾಯ್ಸ್. ಸೊ ನೀವೆಲ್ಲರೂ ನೋಡ್ಬೋದು ಯಾವ ಥರ ಫೈರ್ ಹಾಕಿದ್ದಾರೆ ಅಂತ. ಹಾಯ್ ಹಾಯ್ ಮನು. ಕವರ್ ಅಂದ್ರೆ ಕವರ್ ಹಾಯ್ ಹಾಯ್ ನಮಸ್ಕಾರ. ಇವಾಗ ಬೆಂಕಿ ತಗ್ಲಿಸಿದ್ರೆ ಎಲ್ಲಾರ್ಗು ಬಾನ್ ಫೈರ್ ಅಂದ್ರೆ ಇಲ್ಲಿ ಇರುತ್ತೆ. ನೀವೇನು ಇಷ್ಟು ಟೈಟ್ ಮಾಡಿದ್ದೀರಾ? ಗಿರೀಶಣ್ಣ ಇವತ್ತು ಖುಷಿ ಆಗ್ಬಿಟ್ಟಿದೆ. ಹಾಯ್ ಹಾಯ್ ಯಶ್ವಂತ್. ಡ್ಯಾನ್ಸ್ ಆಡಿದ್ರಾ? ಸ್ಟಾಲ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ಅದಕ್ಕೆ ಇವಾಗ ನಾವು ಇದು RNC ಒಂದು ಅಂಗಡಿ ಇರೋ ಗೊತ್ತಿರೋದಿಲ್ಲ. ಸೊ ಅವ್ರು ಕಾಲ್ ಮಾಡ್ಕೊಂಡಿದ್ದು ಅದನ್ನು ಅಡ್ರೆಸ್ ಹೇಳಿದ್ರು, ಅಲ್ಲಿ ಹುಡ್ಕೊಂಡು ಬಂದಿದ್ದೀವಿ ಈಗ. ಸೊ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು. ಸೊ ರೀಚ್ ಆಗಿದ್ದೀವಿ ಪ್ಲೇಸ್ಗೆ. ಸೊ ತೊಗೊಂಡು ಬರೋಕ್ಕೆ ಒಳಗಡೆ ಹೋಗಿದ್ದಾರೆ. ಸೊ ನಾನು ತೋರಿಸ್ತೀನಿ. ಬೇಸ್ ಪಟಾಕಿ ಫೈನಲಿ ತೊಗೊಂಡಿದ್ದೀವಿ, ಸಿಕ್ತು. ಸೊ ಹೋಗೋಣ ಈಗ. ಹಾಂ ಓಕೆ ಬೇಸ್ ಆ್ಯಕ್ಚುಲಿ ನಮ್ಮ ಕಡೆ ಕೇಕ್ದು ಸ್ಟಾಲ್ ಹಾಕಿದ್ದಾರೆ, ನೋಡೋಣ ಅಂತ ಬಂದಿದ್ದೀವಿ. ಎಷ್ಟು ಇರುತ್ತೆ ಅಂತ ಬನ್ನಿ ತೋರಿಸ್ತೀನಿ. ಚೆನ್ನಾಗಿದೆ, ಕ್ಯೂಟಾಗಿ ಚಿಕ್ಕದಾಗಿ ಅಲ್ಲ? ಸೊ ತಗೊಂಡಿದ್ದೀವಿ, ಬನ್ನಿ ಹೋಗೋಣ. ಸೊ ಥ್ಯಾಂಕ್ ಯು ಬೇಬಿ. ಓಕೆ ಸೊ ಮಚ್. ಪೊಲೀಸವ್ರು ಬರ್ತಾರೆ ಈಗ, ಹೋಗೋಣ. ಯಶೋ ಮುಂದೆ ಹೋಗ. ಯಶೋ ಗೈಸ್ ಎರಡು ತಂದಿದ್ದೀವಿ, ಪಟಾಕಿ ಮತ್ತು ಕೇಕ್ ಎರಡು ಸಿಕ್ತು. ಎಸ್ ಬನ್ನಿ. ಏನು ಮಾಡ್ತಾಯಿದ್ರು ಎಷ್ಟೊತ್ತು? ಪಟಾಕಿಗಳು ಆಟ ಅನ್ಕೊಂಡಿದ್ವಿ. ಎಲ್ಲಿ ಸಾಂಗ್ ಇಲ್ಲ, ಏನೂ ಇಲ್ಲ. ಈ ಥರ ಮಾಡ್ತಾರೆ, ಇಷ್ಟನೇ ಆಗಲ್ಲ. ನಾನೇ ಅನ್ಸೋದು. ನಾವು ಎಲ್ಲರೂ ಕೈ ಇಟ್ಕೊಂಡು ಅಂಟಿಸ್ರಪ್ಪ. ಎಲ್ಲರೂ ಇದು 3 ಪೇಜಿಗೆ. ಹಾಯ್ ಹಾಯ್ ಮಾಡ್ರ ಒಂಚೂರು. ಯಾವ ಸಾಂಗ್ ಬೇಕು? ಗೈಸ್, ನಮಗೆ ಕನ್ನಡದವ್ರಿಗೆ ಎಸ್ಪೆಷಲಿ ನಮಗೆ ಹೊಸ ವರ್ಷ ಶುರುವಾಗೋದೇ ಯುಗಾದಿ ಹಬ್ಬದಿಂದ. ಸೊ ಬಟ್ ನಾನು ಮುಂಚೆ ಅದನ್ನೇ ಅಂದ್ಕೊಂಡಿದ್ದು. ಬಟ್ ಹೇಗೆ ನಾನು ಚೇಂಜ್ ಆದೆ ಅಂದರೆ, ಈ ಯಾರೇ ಜಾತಿ ಧರ್ಮ ಭೇದ ಭಾವ ಏನೂ ಇಲ್ದಿರ ವಿಶ್ ಮಾಡೋವಂಥ ಹಬ್ಬ ಅಥವಾ ಸೆಲೆಬ್ರೇಟ್ ಮಾಡೋವಂಥ ಹಬ್ಬ ಅಂದರೆ ಅದು ನ್ಯೂ ಇಯರ್. ಸೊ ಈ ಒಂದೇ ಒಂದು ರೀಸನ್ಗೋಸ್ಕರ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಸ್ ಪರ್
ಕ್ಯಾಲೆಂಡರ್ ಪ್ರಕಾರ ನಾವು 2025 ವೆಲ್ಕಮ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರೋ ಆದಷ್ಟು ಎಲ್ಲರೂ ಅಚೀವ್ಮೆಂಟ್ ಮಾಡಿ. ಯಾರ್ಯಾರು ಏನೇನು ಹೊಸ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರೋ ದಯವಿಟ್ಟು ಅದನ್ನು ನೆರವೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಥರ ಒಂದು ಬೆಳಕು ನಮ್ಮ ಜೀವನದಲ್ಲೂ ಕೂಡ ಬರಲಿ ಅಂತ ದೇವ್ರ ಕೇಳಿಕೊಂಡು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸು ಆದಷ್ಟು ರೀಚ್ ಆಗ್ತಾನೇ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಏನು ಹೇಳಬೇಕಂದ್ರೆ ಇಲ್ಲಿರೋ ಎಲ್ಲ ಮಕ್ಕಳು ಜೊತೆನೂ ಸೆಲೆಬ್ರೇಟ್ ಮಾಡೋಕ್ಕೆ ನಮಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಮಕ್ಕಳಲ್ಲಿ ದೊಡ್ಡವ್ರತನ ಅನ್ನೋದನ್ನು ಕಾಣೋದಿಲ್ಲ. ಸೊ ಅದಕ್ಕೆ ನಾವು ಮಕ್ಕಳಾಗಿ ಈ ಒಂದು ವಿಶೇಷ ಕ್ಷಣವನ್ನು ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ದೀವಿ. ಗೈಸ್ ನಿಜವಾಗ್ಲೂ ಟೈಮ್ ಬಂದು 12 o'clock ಹತ್ತತ್ರ ಇದೆ. ಬಟ್ ಆದರೆ ಯಾರೂ ಜನ ಓಡಾಡ್ತಾ ಇರಲಿಲ್ಲ. ಗೈಸ್ ಟಿಲ್ 12 o'clockವರೆಗೂ ನಾವು ಯಾವ್ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ನಮ್ಮ ಮ್ಯಾರೇಜ್ ಆಲ್ಬಮ್ ಬಂದಿತ್ತು ಆ್ಯಂಡ್ ಜೊತೆಗೆ ವೀಡಿಯೋಸ್ ಕೂಡ ಇತ್ತು. ಸೊ ಅದೆಲ್ಲನೂ ನೋಡಿ ಟೈಮ್ ಪಾಸ್ ಮಾಡ್ತಾ ಇದ್ವಿ ನಾವು. ಸೊ ಫ್ಯಾಮಿಲಿ ಎಲ್ಲರೂ ಇದ್ದರು ಬಟ್ ನಾನು ಯಾರನ್ನ ತೋರಿಸ್ಲಿಲ್ಲ ಅಷ್ಟೇ. ಸೊ ಈ ರೀತಿ ನಾವು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಈ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ನನ್ನ ಸ್ಟೋರಿಯಲ್ಲಿ ನೀವು ನೋಡ್ದಂಗೆ ನನಗೆ ತುಂಬಾ ಹುಷಾರಿಲ್ಲ. ಸೊ ಆ ಕಾರಣದಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.